ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಇದಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಆತ್ಮಾಹುತಿ ಬಾಂಬರ್ಗಳನ್ನು ಬಳಸಿ ಬಾಂಬ್ ಹಾಕ್ತೀವಿ ಅಂತ ಇಮೇಲ್ ಮಾಡಿದ್ದಾರೆ. 3 RDX ಮತ್ತು IEDಗಳನ್ನು ಬಳಸಿ ಟರ್ಮಿನಲ್ ಅನ್ನೇ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಇಮೇಲ್ ಅಲ್ಲಿ ಬರೆದು ಕಳಿಸಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿಗೆ ಇಮೇಲ್ ಸಂದೇಶ ಬಂದಿರತಕ್ಕಂಥದ್ದು. ಗೈನಾ ರಮೇಶ್ @outlook.com ಈ ಮೇಲ್ ಐಡಿಯಿಂದ ಮೆಸೇಜ್ ಬಂದಿದೆ. ಏರ್ಪೋರ್ಟ್ನಲ್ಲಿ ಭದ್ರತಾ ಸಿಬ್ಬಂದಿ ಈ ಇಮೇಲ್ ಅನ್ನು ಪರಿಶೀಲನೆ ಮಾಡಿದ್ದಾರೆ. ತಪಾಸಣೆ ಬಳಿಕ ಇದು ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಟ್ಟಿದೆ. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಇದಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಆತ್ಮಾಹುತಿ ಬಾಂಬರ್ಗಳನ್ನು ಬಳಸಿ ಬಾಂಬ್ ಹಾಕ್ತೀವಿ ಅಂತ ಇಮೇಲ್ ಮಾಡಿದ್ದಾರೆ. 3 RDX ಮತ್ತು IEDಗಳನ್ನು ಬಳಸಿ ಟರ್ಮಿನಲ್ ಅನ್ನೇ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಇಮೇಲ್ ಅಲ್ಲಿ ಬರೆದು ಕಳಿಸಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿಗೆ ಇಮೇಲ್ ಸಂದೇಶ ಬಂದಿರತಕ್ಕಂಥದ್ದು. ಗೈನಾ ರಮೇಶ್ @outlook.com ಈ ಮೇಲ್ ಐಡಿಯಿಂದ ಮೆಸೇಜ್ ಬಂದಿದೆ. ಏರ್ಪೋರ್ಟ್ನಲ್ಲಿ ಭದ್ರತಾ ಸಿಬ್ಬಂದಿ ಈ ಇಮೇಲ್ ಅನ್ನು ಪರಿಶೀಲನೆ ಮಾಡಿದ್ದಾರೆ. ತಪಾಸಣೆ ಬಳಿಕ ಇದು ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಟ್ಟಿದೆ. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಇದಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಆತ್ಮಾಹುತಿ ಬಾಂಬರ್ಗಳನ್ನು ಬಳಸಿ ಬಾಂಬ್ ಹಾಕ್ತೀವಿ ಅಂತ ಇಮೇಲ್ ಮಾಡಿದ್ದಾರೆ. 3 RDX ಮತ್ತು IEDಗಳನ್ನು ಬಳಸಿ ಟರ್ಮಿನಲ್ ಅನ್ನೇ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಇಮೇಲ್ ಅಲ್ಲಿ ಬರೆದು ಕಳಿಸಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿಗೆ ಇಮೇಲ್ ಸಂದೇಶ ಬಂದಿರತಕ್ಕಂಥದ್ದು. ಗೈನಾ ರಮೇಶ್ @outlook.com ಈ ಮೇಲ್ ಐಡಿಯಿಂದ ಮೆಸೇಜ್ ಬಂದಿದೆ. ಏರ್ಪೋರ್ಟ್ನಲ್ಲಿ ಭದ್ರತಾ ಸಿಬ್ಬಂದಿ ಈ ಇಮೇಲ್ ಅನ್ನು ಪರಿಶೀಲನೆ ಮಾಡಿದ್ದಾರೆ. ತಪಾಸಣೆ ಬಳಿಕ ಇದು ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಟ್ಟಿದೆ. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಇದಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಆತ್ಮಾಹುತಿ ಬಾಂಬರ್ಗಳನ್ನು ಬಳಸಿ ಬಾಂಬ್ ಹಾಕ್ತೀವಿ ಅಂತ ಇಮೇಲ್ ಮಾಡಿದ್ದಾರೆ. 3 RDX ಮತ್ತು IEDಗಳನ್ನು ಬಳಸಿ ಟರ್ಮಿನಲ್ ಅನ್ನೇ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಇಮೇಲ್ ಅಲ್ಲಿ ಬರೆದು ಕಳಿಸಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿಗೆ ಇಮೇಲ್ ಸಂದೇಶ ಬಂದಿರತಕ್ಕಂಥದ್ದು. ಗೈನಾ ರಮೇಶ್ @outlook.com ಈ ಮೇಲ್ ಐಡಿಯಿಂದ ಮೆಸೇಜ್ ಬಂದಿದೆ. ಏರ್ಪೋರ್ಟ್ನಲ್ಲಿ ಭದ್ರತಾ ಸಿಬ್ಬಂದಿ ಈ ಇಮೇಲ್ ಅನ್ನು ಪರಿಶೀಲನೆ ಮಾಡಿದ್ದಾರೆ. ತಪಾಸಣೆ ಬಳಿಕ ಇದು ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಟ್ಟಿದೆ. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಇದಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಆತ್ಮಾಹುತಿ ಬಾಂಬರ್ಗಳನ್ನು ಬಳಸಿ ಬಾಂಬ್ ಹಾಕ್ತೀವಿ ಅಂತ ಇಮೇಲ್ ಮಾಡಿದ್ದಾರೆ. 3 RDX ಮತ್ತು IEDಗಳನ್ನು ಬಳಸಿ ಟರ್ಮಿನಲ್ ಅನ್ನೇ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಇಮೇಲ್ ಅಲ್ಲಿ ಬರೆದು ಕಳಿಸಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿಗೆ ಇಮೇಲ್ ಸಂದೇಶ ಬಂದಿರತಕ್ಕಂಥದ್ದು. ಗೈನಾ ರಮೇಶ್ @outlook.com ಈ ಮೇಲ್
ಇಮೇಲ್ ಐಡಿಯಿಂದ ಮೆಸೇಜ್ ಬಂದಿದೆ. ಏರ್ಪೋರ್ಟ್ನಲ್ಲಿ ಭದ್ರತಾ ಸಿಬ್ಬಂದಿ ಈ ಇಮೇಲ್ ಅನ್ನು ಪರಿಶೀಲನೆ ಮಾಡಿದ್ದಾರೆ. ತಪಾಸಣೆ ಬಳಿಕ ಇದು ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಟ್ಟಿದೆ. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಇದಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಆತ್ಮಾಹುತಿ ಬಾಂಬರ್ಗಳನ್ನು ಬಳಸಿ ಬಾಂಬ್ ಹಾಕ್ತೀವಿ ಅಂತ ಇಮೇಲ್ ಮಾಡಿದ್ದಾರೆ. 3 RDX ಮತ್ತು IEDಗಳನ್ನು ಬಳಸಿ ಟರ್ಮಿನಲ್ ಅನ್ನೇ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಇಮೇಲ್ ಅಲ್ಲಿ ಬರೆದು ಕಳಿಸಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿಗೆ ಇಮೇಲ್ ಸಂದೇಶ ಬಂದಿರತಕ್ಕಂಥದ್ದು. ಗೈನಾ ರಮೇಶ್ @outlook.com ಈ ಮೇಲ್ ಐಡಿಯಿಂದ ಮೆಸೇಜ್ ಬಂದಿದೆ. ಏರ್ಪೋರ್ಟ್ನಲ್ಲಿ ಭದ್ರತಾ ಸಿಬ್ಬಂದಿ ಈ ಇಮೇಲ್ ಅನ್ನು ಪರಿಶೀಲನೆ ಮಾಡಿದ್ದಾರೆ. ತಪಾಸಣೆ ಬಳಿಕ ಇದು ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಟ್ಟಿದೆ. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಇದಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಆತ್ಮಾಹುತಿ ಬಾಂಬರ್ಗಳನ್ನು ಬಳಸಿ ಬಾಂಬ್ ಹಾಕ್ತೀವಿ ಅಂತ ಇಮೇಲ್ ಮಾಡಿದ್ದಾರೆ. 3 RDX ಮತ್ತು IEDಗಳನ್ನು ಬಳಸಿ ಟರ್ಮಿನಲ್ ಅನ್ನೇ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಇಮೇಲ್ ಅಲ್ಲಿ ಬರೆದು ಕಳಿಸಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿಗೆ ಇಮೇಲ್ ಸಂದೇಶ ಬಂದಿರತಕ್ಕಂಥದ್ದು. ಗೈನಾ ರಮೇಶ್ @outlook.com ಈ ಮೇಲ್ ಐಡಿಯಿಂದ ಮೆಸೇಜ್ ಬಂದಿದೆ. ಏರ್ಪೋರ್ಟ್ನಲ್ಲಿ ಭದ್ರತಾ ಸಿಬ್ಬಂದಿ ಈ ಇಮೇಲ್ ಅನ್ನು ಪರಿಶೀಲನೆ ಮಾಡಿದ್ದಾರೆ. ತಪಾಸಣೆ ಬಳಿಕ ಇದು ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಟ್ಟಿದೆ. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಏನಿದೆ ಇದಕ್ಕೆ ಬಾಂಬ್ ಬೆದರಿಕೆ ಬಂದಿದೆ. ಆತ್ಮಾಹುತಿ ಬಾಂಬರ್ಗಳನ್ನು ಬಳಸಿ ಬಾಂಬ್ ಹಾಕ್ತೀವಿ ಅಂತ ಇಮೇಲ್ ಮಾಡಿದ್ದಾರೆ. 3 RDX ಮತ್ತು IEDಗಳನ್ನು ಬಳಸಿ ಟರ್ಮಿನಲ್ ಅನ್ನೇ ಬ್ಲಾಸ್ಟ್ ಮಾಡಿಬಿಡ್ತೀವಿ ಅಂತ ಇಮೇಲ್ ಅಲ್ಲಿ ಬರೆದು ಕಳಿಸಿದ್ದಾರೆ. ಏರ್ಪೋರ್ಟ್ ಆಡಳಿತ ಮಂಡಳಿಗೆ ಇಮೇಲ್ ಸಂದೇಶ ಬಂದಿರತಕ್ಕಂಥದ್ದು. ಗೈನಾ ರಮೇಶ್ @outlook.com ಈ ಮೇಲ್ ಐಡಿಯಿಂದ ಮೆಸೇಜ್ ಬಂದಿದೆ. ಏರ್ಪೋರ್ಟ್ನಲ್ಲಿ ಭದ್ರತಾ ಸಿಬ್ಬಂದಿ ಈ ಇಮೇಲ್ ಅನ್ನು ಪರಿಶೀಲನೆ ಮಾಡಿದ್ದಾರೆ. ತಪಾಸಣೆ ಬಳಿಕ ಇದು ಹುಸಿ ಬಾಂಬ್ ಬೆದರಿಕೆ ಅಂತ ದೃಢಪಟ್ಟಿದೆ. ಏರ್ಪೋರ್ಟ್ ಪೊಲೀಸ್ ಠಾಣೆಯಲ್ಲಿ ಇದೀಗ ಪ್ರಕರಣ ದಾಖಲಾಗಿದೆ.